Hey, good morning, good morning. Shubhodaya. Yeah, let's quickly start. ಈಗ ಮೊಟ್ಟ ಮೊದಲನಾಗಿ ನಾವು ಪ್ರತ್ಯೇಕ ಪ್ರಾಣಾಯಾಮ ಮಾಡ್ತಿದ್ದೀವಿ. ರೆಡಿ ಸ್ಟಡಿ 1 2 3 ಗೋ. 3 ಸೆಟ್ಟು 10ರದು. 1 2 3 ಗೋ. ಒನ್ ಸೆಟ್. ಸೆಕೆಂಡ್ ಸೆಟ್. ಸೆಕೆಂಡ್ ಸೆಟ್ ಆಯ್ತು. ಮೂರನೇ ಸೆಟ್. ಮೂರ್ ಸೆಟ್ ಆಯ್ತು. ವೆಲ್ ಡನ್, ಗುಡ್ ಜಾಬ್. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್, ನಮ್ಮ ಆಕ್ಯುಪ್ರೆಷರ್ ಮಾಡೋಣ. ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋಣ. ರೆಡಿ ಸ್ಟಡಿ 1 2 3 ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ಥ್ಯಾಂಕ್ ಯು. ನಾವೆಲ್ಲ ಅಪರಿಮಿತರೇ. ಗುಡ್. ಈಗ ನಾವು ಕ್ವಿಕ್ ಆಗಿ ಇವತ್ತು ಏನು ಜ್ಞಾನ ಪಡೆಯಕ್ಕೆ ಹೋಗ್ತಾ ಇದೀವಿ, ನಮ್ಮ ಸಕ್ಸಸ್ ಪ್ರಿನ್ಸಿಪಲ್ಸ್, ಜಾಕ್ ವಿಲ್ಸ್ 64 ದಿನಗಳ ಚಾಲೆಂಜ್ ಏನ್ ನೋಡ್ತಾ ಇದೀವಿ, ಅದರಲ್ಲಿ ಇವತ್ತೇನ್ ಕಲಿಯಕ್ಕೆ ಹೋಗ್ತಾ ಇದೀವಿ ಅಂತ ನೋಡೋಣ. 14ನೇ ದಿನದಲ್ಲಿ ನಾವೇನ್ ಕಲಿಯಕ್ಕೆ ಹೋಗ್ತಾ ಇದೀವಿ ಅನ್ನೋದನ್ನ ನೋಡ್ತೀವಿ. ನಾನು ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಕಾಣುತ್ತೆ ಅಂತ ಒಂಚೂರು ಕನ್ಫರ್ಮ್ ಮಾಡಿ. ಹ್ಮ್. ಯಾ, ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಓ, ಥ್ಯಾಂಕ್ ಯು. ದೊಡ್ಡದ್ ಮಾಡೋದಾ ಇಲ್ಲ ಓದಕ್ಕಾಗತ್ತಾ? ಮೇಕ್ ಇಟ್ ಲಿಟ್ಲ್ ಬಿಟ್ ಬಿಗ್ಗರ್. ಓಕೆ. ಯಾ, ಹೋಪ್ ಯು ಆರ್ ಏಬಲ್ ಟು ಸಿ ದ ಸ್ಕ್ರೀನ್ ನೌ. ನಿನ್ನೆ ನಾವು ಟೇಕ್ ಆಕ್ಷನ್ ಬಗ್ಗೆ ಮಾತಾಡಿದ್ವಿ. ಆಕ್ಷನ್ಗಳನ್ನ ತಗೋಬೇಕು, ಮತ್ತೆ ಫೇಲ್ಯೂರ್ಸ್ ಪಾರ್ಟ್ ಆಫ್ ಸಕ್ಸಸ್. ಎಡುವುದು, ಬೀಳೋದು, ಸೋಲೋದು, ನಷ್ಟ ಅನುಭವಿಸೋದು, ನೋವು ಅನುಭವಿಸೋದು ಮನಸ್ಸಿಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿರಾಸೆಗೊಳಗಾಗೋದು. ಆಗುತ್ತೋ ಇಲ್ವೋ, ನನ್ನ ಕೈಲಿ ಮಾಡಕ್ಕಾಗುತ್ತೋ ಇಲ್ವೋ, ನನಗೆ ಯಾಕೆ ಈ ರೀತಿ ಆಗುತ್ತೆ, ಈ ತರ ಅಡೆತಡೆಗಳು ಬರ್ತಾನೆ ಹೋಗುತ್ತೆ ಜೀವನದಲ್ಲಿ. ಆದ್ರೂ ಸಹ ನಾವು ಆ ಫೇಲ್ಯೂರ್ಸ್ನ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಿಳ್ಕೊಂಡು ನಂಬಿಕೆಯನ್ನ ಬಿಡದೆ ನಮ್ಮ ಪ್ರಯತ್ನನ ಮುಂದುವರಿಸಿ ಆ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗ್ಬೇಕು, ಆಕ್ಷನ್ ತಗೋಬೇಕು ಅನ್ನೋದನ್ನ ನಾವು ನಿನ್ನೆ ಕಲ್ತ್ಕೊಂಡಿದ್ವಿ. ಆ ಕ್ರಮನ ಜರುಗಿಸ್ಬಿಡ್ಬೇಕು, ಹಿಂಜರಿಬಾರ್ದು, ಒಂದು ಆಕ್ಷನ್ ತಗೊಂಡ್ಬಿಟ್ಟು ಅದನ್ನ ಕಲ್ತಿದೀವಿ. ಈಗ ಇವತ್ತು 14ನೇ ದಿನ, 14ನೇ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ಜಸ್ಟ್ ಲೀನ್ ಟು ಇಟ್. ಗುರಿಯ ಕಡೆ ಬಾಗಿ ಅಥವಾ ವಾಲೆ ಅಂತ ಹೇಳ್ಬೋದು. ವಾಲೋದು ಅಂದ್ರೇನು? ಸಾಮಾನ್ಯವಾಗಿ ನಾವು ನಮ್ಗೆ ಏನು ಇಷ್ಟ ಇರುತ್ತೋ ಆ ವಿಷಯದ ಕಡೆ ಸ್ವಲ್ಪ ವಾಲ್ತೀವಿ. ನೀವು ಸ್ನೇಹಿತರೆಲ್ಲ ಹೇಳೋದು ಕೇಳಿರ್ತೀರಾ. ಓಕೆ, ನೀನು ಆ ವ್ಯಕ್ತಿ, ಆ ಸ್ನೇಹಿತ ನಿನಗಿಷ್ಟ, ಹಾಗಾಗಿ ಆತ ಏನ್ ಮಾಡಿದ್ರು ತಪ್ಪನ್ನ ಕ್ಷಮಿಸ್ತೀಯ, ಅಥವಾ ಅವನು ಮನ್ಸಿಗೆ ನೋವು ಮಾಡಿದ್ರು ಅದನ್ನ ನೀನು ತಗೊಳ್ಳದೆ ಆ ಅವ್ರ ಜೊತೆನೆ ಒಡನಾಟನ ಮುಂದುವರಿಸ್ತೀಯ. ಸೊ ಎಲ್ಲೋ ಒಂದ್ ಕಡೆ ನೀನು ಅವ್ರ ಕಡೆ ಸ್ಲೋ ಆಗಿ ವಾಲ್ತಾ ಇದೆಯಾ ಅಂತ ಹೇಳಿರ್ತಾರೆ ಸರ್ ನಾವು. ಸೊ ಅದ್ರ ಕಡೆನೆ ವಾಲ್ತಾ ಇದೆಯಾ ಅಂದ್ರೆ ಅರ್ಥ, ಅದ್ರ ಕಡೆ ಹತ್ರ ಆಗ್ತಿದ್ಯಾ. ಆ ಒಂದು ವಸ್ತು, ವಿಷಯ ಏನೇ ಇರಲಿ, ಅದ್ರ ಕಡೆ ನಿನ್ನ ಗಮನ ಹೆಚ್ಚಾಗಿ ಹೋಗ್ತಾ ಇದೆ. ಮೀನಿಂಗ್, ನಾವು ಒಬ್ಬ ವ್ಯಕ್ತಿಯ ಸಂಬಂಧದ ಕಡೆ ಗಮನಿಸಿದಾಗ ಆ ಕಡೆ ಹೆಚ್ಚು ವಾಲ್ತಾ ಇದ್ರೆ ಅದರ್ಥ ನಾವು
ಅವರ ಜೊತೆ ಒಳ್ಳೆಯ ಒಡನಾಟನ ಇಟ್ಕೊಳ್ಳೋದು ಸಾಧ್ಯತೆ, ಸಂಭವನೀಯತೆ ಹೆಚ್ಚಾಗಿರುತ್ತೆ. ಅದೇ ರೀತಿ ನಮ್ಮ ಬಿಸ್ನೆಸ್ ಆಗಲಿ, ಕೆಲಸದಲ್ಲಾಗಲಿ ಯಾವ ರೀತಿ ನಾವು ಅದ್ರ ಕಡೆನೇ ಯೋಚನೆ ಮಾಡಿ ಅದ್ರ ಕಡೆನೇ ಆ ಚಿಕ್ಕ ಚಿಕ್ಕ ಕ್ರಮಗಳನ್ನ ತಗೊಂಡು ಯಾವುದನ್ನು ಬಿಡದೆ ಯಾವುದೇ ಒಂದು ಅವಕಾಶಗಳನ್ನ ನೋಡಕ್ಕೆ ಸಾಧ್ಯ ಆಗೋ ತರ ನಮ್ಮನ್ನ ನಾವು ಪ್ರಿಪೇರ್ ಮಾಡಿಕೊಂಡು ಆ ಕಡೆ ಗಮನ ಕೊಡ್ತೀವೋ ಅವಾಗ್ಲೇನೆ ಅಲ್ಲಿ ನಾವು ಎತ್ತರಕ್ಕೆ ಹೋಗಕ್ಕೆ ಮತ್ತು ಉನ್ನತ ಮಟ್ಟಕ್ಕೆ ಹೋಗಿ ಅಥವಾ ಅದನ್ನ ಸಾಧಿಸಕ್ ಸಾಧ್ಯ ಅಂತ ಜಾಕ್ ಕ್ಯಾಂಪಿನ್ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಮೊಟ್ಟ ಮೊದಲನಿಗೆ, ಯು ಆರ್ ಯು ಕೆನಾಟ್ ಕ್ರಾಸ್ ಎ ಸಿ ಬೈ ಮಿಯರ್ಲಿ ಸ್ಟೇರಿಂಗ್ ಇನ್ ಟು ದಿ ವಾಟರ್ ಅಂತ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ. ಅದನ್ನ ಕೋಟ್ನ ಇವರು ಜಾಕ್ ಕ್ಯಾನ್ಫೀಲ್ಡ್ ಕೂಡ ಅದನ್ನ ತಮ್ಮ ಪುಸ್ತಕದಲ್ಲಿ ಬರ್ಕೋತಾರೆ. ಏನು ಏನಂಗಂದ್ರೆ ಅರ್ಥ, ಒಂದು ಸಮುದ್ರ ದಾಟಬೇಕು ಅಂತ ಹೇಳಿದ್ರೆ ಕೂತ್ಕೊಂಡು ಸಮುದ್ರದ ಅಗಾಧವಾದ ನೀರನ್ನ ನೋಡ್ಕೊಂಡು, ಹಾ ಎಷ್ಟು ಅಗಾಧವಾಗಿದೆ ಸಮುದ್ರ, ಎಷ್ಟು ನೀರಿದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಆಳ, ಎಷ್ಟು ಅಗಲ, ಇದನ್ನ ನಾನು ದಾಟಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಎಷ್ಟೊಂದ್ ಜನ ನಾವು ಅದೇ ಮಾಡ್ತೇವೆ, ಸ್- ಕೂತ್ಕೊಂಡು ಕನ್ಸ್ ಕಾಣೋದು, ನದಿಯನ್ನ ಅಥವಾ ಸಮುದ್ರನ ಯಾವ್ದಕ್ಕಾದ್ರೂ ಹೋಲಿಸ್ಕೋಬಹುದು. ಹೇಗೆ ದಾಟೋದು? ಅದನ್ನ ದಾಟ್ಬೇಕು, ನಾನು ಆ ದಡ ಸೇರ್ಬೇಕು, ಕೂತಿರ್ತೇವೆ. ರವೀಂದ್ರನಾಥ ಟ್ಯಾಗೋರ್ ತುಂಬಾ ಸೂಕ್ಷ್ಮವಾಗಿ ಮತ್ತೆ ಅದ್ಭುತವಾಗಿ ಹೇಳ್ತಾರೆ, ಇಲ್ಲ, ಸಾಧ್ಯನೇ ಇಲ್ಲ. ನೀವು ಕೂತ್ಕೊಂಡು ಬರೀ ಯೋಚನೆ ಮಾಡ್ಕೊಂಡಿದ್ರೆ ನೀವು ಏನಾದ್ರೂ ಒಂದು ಕ್ರಮನ ತಗೋಬೇಕು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನೀವು ಒಂದು ದೋಣಿನ ಮಾಡ್ಕೋಬೇಕು. ಯಾವ್ದು ದೋಣಿ ಸಿಗ್ತಾ ಇಲ್ಲ ಬೇರೆಯವರು ಅಂತ ಹೇಳಿ, ಬೇರೆಯವರು ಹಡಗು ಅಥವಾ ದೊಡ್ಡ ನೌಕೆಗಳು ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು? ವಾಟ್ ಬೆಸ್ಟ್ ಯು ಕ್ಯಾನ್ ಡೂ? ಸಣ್ಣದಾಗಿ ಒಂದು ದೋಣಿನ ನೀವು ಮಾಡ್ಕೋಬಹುದಾ? ಅದ್ರ ಕಡೆ ಪ್ರಯಾಣ ಮುಂದುವರಿಸಬಹುದಾ? ಅವಾಗ ಮುಂದೆ ಯಾವತ್ತೋ ಒಂದಿನ ಯಾವುದೋ ಒಂದು ದೊಡ್ಡ ನೌಕೆ, ಅಂದ್ರೆ ಒಂದು ಅದೃಷ್ಟಕ್ಕಾಗಿ ನಾವು ವೆಯ್ಟ್ ಮಾಡೋದಿಲ್ಲ. ಅದೃಷ್ಟ ಬರ್ಲಿ, ನನಗೆ ಟೈಮ್ ಚೆನ್ನಾಗಿರ್ಬೇಕಪ್ಪ, ನನ್ನ ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಆಗುತ್ತೆ, ಆ ಟೈಮ್ ನಾನು ವೆಯ್ಟ್ ಮಾಡ್ತೀನಿ ಅಂತ ಎಷ್ಟೊಂದ್ ಜನ ಅನ್ಕೊಂತಾರೆ. ಯಾಕೆ ನನಗೆ ಬರೀ ಬರೀ ಸೋಲಾಗ್ತಿದೆ, ಬರೀ ಬರೀ ನೋವಾಗ್ತಿದೆ, ನಾನು ಏನ್ ಮಾಡಿದ್ರು ಕೈಗೂಡ್ತಾ ಇಲ್ಲ, ಅದ್ ಫಲ ಸಿಗ್ತಾ ಇಲ್ಲ, ದೇವ್ರು ಕೂಡ ನನ್ನ ಅಗೇನ್ಸ್ಟ್ ಆಗ್ಬಿಟ್ಟಿದ್ದಾರೆ, ಜನಗಳ ಕೂಡ ಅಗೇನ್ಸ್ಟ್ ಆಗ್ಬಿಟ್ಟಿದ್ದಾರೆ, ಪರಿಸ್ಥಿತಿ ಕೂಡ ನನ್ನ ಅಗೇನ್ಸ್ಟ್ ಆಗ್ಬಿಟ್ಟಿದ್ದಾರೆ. ಯಾ ಹಾಗಿದ್ದಾಗ ನಾವು ಅಂಥ ಮನೋಭಾವ ಇರುವ ವ್ಯಕ್ತಿಗಳಾದ ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಅದೃಷ್ಟಕ್ಕೋಸ್ಕರ ಆ ಒಂದು ಅವಕಾಶಗಳು ಸೃಷ್ಟಿಯಾಗ್ಲಿ ಅಂತ ಹೇಳಿ ಆ ಟೈಮ್ ನನಗೆ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಬರ್ಬೋದು, ಇಲ್ಲ ಅಂತಿಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅದರದೇ ಆದ ಸಮಯ ಅದಕ್ಕೆ ತಗೊಳುತ್ತೆ. ಅಥವಾ ಬರದೇನೂ ಇರಬಹುದು. ಮೋಸ್ಟ್ ಪ್ರಾಬಬ್ಲಿ ಬರಲ್ಲ. ಒಂದು 10% ಸಂಭವನೀಯತೆ ಅಂದ್ರೆ ಬರ್ಬೋದು, ಬಟ್ ಟೈಮ್ ತಗೊಳ್ಳೋದು. ಅಲ್ಲಿ ಗಂಟ ನಾವು ನಮ್ಮ ಗುರಿಗಳನ್ನ ಸಾಧಿಸಕ್ಕಾಗಿರೋದಿಲ್ಲ. ಆದ್ರಿಂದ ನಾವೇ ಒಂದು ಪ್ರಯತ್ನನ ಮಾಡ್ಬೇಕು. ಚಿಕ್ಕದಾಗಿ ಒಂದು ದೋಣಿ ಮಾಡ್ಕೊಂಡು ಪ್ರಯಾಣನ ಮುಂದುವರಿಸ್ಬಿಡ್ಬೇಕು. ಗೊತ್ತಿಲ್ಲ, ಒಂದ್ ಸ್ವಲ್ಪ ದೂರ 1 ಕಿಲೋಮೀಟರ್ ಹೋಗಿದ ತಕ್ಷಣ ನಮ್ಗೆ ಹಡಗು ಸಿಕ್ಬಿಡ್ಬೋದು, ಅಲ್ಲಿ ಹತ್ಕೊಳಕ್ಕೆ ಆಗತ್ತೆ ಅಂತ ಅದ್ಭುತವಾದಂತಹ ಒಂದು ಆ, ಏನು ಕೋಟ್ನ ಕೊಟ್ಟಿದ್ದಾರೆ ರವೀಂದ್ರನಾಥ ಟ್ಯಾಗೂರ್ ಅವರು. ನೆಕ್ಸ್ಟ್, ಲೀನಿಂಗ್ ಇನ್ ಟು ಇಟ್ ಕ್ರಿಯೇಟ್ಸ್ ಮೊಮೆಂಟಮ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಲೀನಿಂಗ್, ದ ಮೂಮೆಂಟ್ ಐ ಸ್ಟಾರ್ಟ್ ಟು ವರ್ಕ್ ಟುವರ್ಡ್ಸ್ ಅಚೀವ್ ಮೈ ಗೋಲ್, ಏನ್ ಮಾಡ್ತೀನಿ? ನಾನು ಆಕ್ಷನ್ಸ್ನ ಹಾಕಕ್ ಹೋಗ್ತೀನಿ. ಅದ್ರ ಬಗ್ಗೆ ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತೀನಿ. ಯಾವಾಗಲೂ ಕೂತಿರುವಾಗ, ನಿಂತಿರುವಾಗ, ಮಲಗಿರುವಾಗ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಹೇಗೆ ಸಕ್ಸಸ್ ಮಾಡೋದು, ಹೇಗೆ ಇದು ಸಕ್ಸಸ್ ಮಾಡೋದು, ನಾನು ಯಾಕೆ ಇದು ಫೇಲ್ಯೂರ್ ಆಗ್ತಾ ಇದ್ದೀನಿ, ಹ್ಮ್ ಇದನ್ನ ಹೆಂಗಾದ್ರೂ ಮಾಡಿ ಸಕ್ಸಸ್ ಮಾಡ್ಲೇಬೇಕು ಅಂತ ಮಾಡ್ತಾ ಇರ್ತೀವಿ, ಹೌದಲ್ವಾ? ಈಗ್ಲೂ ಮಾಡ್ತಾ ಇರ್ತೀವಿ, ಅದು ಯೋಚನೆ ಮಾಡ್ತೀವಿ. ಬರೀ ಮೋಸ್ಟ್ ಆಫ್ ದ ಟೈಮ್ ಏನಾಗತ್ತೆ, ಆ ಯೋಚನೆ ಮಾಡ್ತಾ ಇದ್ದಾಗಲೂ ನಮ್ಮ ಕೆಲಸಗಳು ಯಾಕೆ ಆಗಲ್ಲ ಅಂದ್ರೆ, ಆ ಯೋಚನೆಗಳಲ್ಲಿ ಒಂಚೂರು ಸ್ವ ಅನುಮಾನ ಇರುತ್ತೆ, ಸೆಲ್ಫ್ ಡೌಟ್ ಇರುತ್ತೆ, ಭಯ, ಆತಂಕ, ಚಿಂತೆ ಇರುತ್ತೆ. ಅದಾಗುತ್ತೋ ಇಲ್ವೋ, ಆಗುತ್ತೇನೋ. ಮೊನ್ನೆ ನಾನು ಅದೇ ಒಂದು ಪ್ರಯತ್ನವನ್ನ ಮಾಡಿದೆ, ಆದ್ರೆ ವಿಫಲಗೊಂಡಿದ್ದೀನಿ, ಸೋತಿದ್ದೀನಿ. ಈಗ ನಾನು ಅದೇ ಪ್ರಯತ್ನ ಮಾಡಿದ್ರೆ ಮತ್ತೆ ಸೋತ್ರೆ ಏನ್ ಮಾಡೋದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ಸ್ವಲ್ಪ ವಾಚ್ ಮಾಡೋಣ, ನೋಡೋಣ, ಸ್ಟಡಿ ಮಾಡೋಣ, ಮಾರ್ಕೆಟ್ನ, ವ್ಯಕ್ತಿಗಳನ್ನ ನೋಡೋಣ, ಅವ್ರ ಸ್ವಭಾವನ ನೋಡೋಣ, ಈ ರೀತಿ ಮಾಡ್ತೀವಿ. ಆದ್ರೆ ಅದರಿಂದ ಒಂದು ಅಪಾಯ ಏನಂತ ಹೇಳಿದ್ರೆ ಮೊಮೆಂಟಮ್ ಅಂತಾರೆ. ಮೊಮೆಂಟಮ್ ಅಂದ್ರೆ ಆ, ಆವೇಗ. ಆವೇಗ ಅಂತ ಏನ್ ಕರೀತಾರೆ ಕನ್ನಡದಲ್ಲಿ, ಆ ಒಂದು ನಿರಂತರತೆಗೆ ಕೊಂಡಿ ಅದು, ಕನ್ಸಿಸ್ಟೆನ್ಸಿಗೆ ಕೊಂಡಿ.
ಅದು ಬ್ರೇಕ್ ಆಗ್ಬಿಡುತ್ತೆ. ಅದು ಬ್ರೇಕ್ ಆದ್ರೆ ಮನಸ್ಸನ್ನ ಮತ್ತೆ ಪ್ರಿಪೇರ್ ಮಾಡಿ ಮೊದಲಿಂದ ಶುರು ಮಾಡೋದು ಭಾರಿ ಕಷ್ಟ, ಭಾರಿ ಕಷ್ಟ. ಎಕ್ಸಾಂಪಲ್ ಆಗಿ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಾನು 10K ರನ್ನಿಂಗ್ ಮ್ಯಾರಥಾನ್ಗೋಸ್ಕರ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಬೆಳಿಗ್ಗೆ ಎದ್ದು ಓಡ್ತಾ ಇರಬೇಕು. ಬೆಳಿಗ್ಗೆನೆ ಯಾಕೆ ಎದ್ದೇಳಬೇಕು ಅಂತ ಹೇಳಿದ್ರೆ, ಸಂಜೆನೂ ಓಡ್ಬೋದು, ಇಲ್ಲ ಅಂತಿಲ್ಲ. ಬೆಳಿಗ್ಗೆ ಎದ್ದಾಗ ಒಂದು ವಾತಾವರಣ ತಿಳಿಯಾಗಿರುತ್ತೆ, ಅಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ, ಪೊಲ್ಯೂಷನ್ ಇರಲ್ಲ, ಮತ್ತೆ ಇನ್ನು ಅನೇಕ ಕಾರಣಗಳಿರುತ್ತೆ. ಮತ್ತೆ ನಾನು ನನ್ನ ಒಂದು ಹ್ಯಾಬಿಟ್ ನ ಬ್ರೇಕ್ ಮಾಡ್ತೀನಿ. ಯಾವುದು? ಆ ಏನು ಇಷ್ಟ ಬಂದಾಗ ಎದ್ದೇಳ್ತೀನಿ ನಿಧಾನವಾಗಿ. ಅದರಿಂದ ನನ್ನ ನಿತ್ಯ ಕರ್ಮಗಳನ್ನ ನಿಧಾನ ಮಾಡಿಕೊಂಡು, ದೈನಂದಿನ ಕ್ರಿಯೆಗಳನ್ನ ನನಗಿಷ್ಟ ಬಂದಂಗೆ ಮಾಡಿಕೊಂಡು, ಗುರಿ ಇಲ್ಲದೆ ಹೋಗ್ತಾ ಇರ್ತೀನಿ. ಅದನ್ನ, ಆ ಪ್ಯಾಟರ್ನ್ ಬ್ರೇಕ್ ಮಾಡೋದಂದ್ರೆ ಬೇಗ ಎದ್ದೇಳೋದು. ಒಂದು 5 ಗಂಟೆಗೆ ಎದ್ದೇಳ್ತೀನಿ ಅಂದಾಗ ನಾನೇನೋ ಸಾಧನೆ ಮಾಡ್ದಂಗ. ಅದು ಯಾವತ್ತೂ ಎದ್ದೇಳ್ದಿರೋ ಮನುಷ್ಯ 5 ಗಂಟೆಗೆ ಎದ್ದೇಳಕ್ ಶುರು ಮಾಡಿದಾಗ ಅವನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹೇಗೆ ಅಂದ್ರೆ, ಸುಪ್ತ ಮನಸ್ಸು ಹೇಳ್ತೀನಿ ನಿನ್ ಕೈಲಿ ಆಗಲ್ಲ, ಆದ್ರೂ ನಾನು ಎದ್ದೇಳ್ತೀನಿ. ಸುಪ್ತ ಮನಸ್ಸು ಹೇಳ್ತೀವಿ, ವಾವ್ ಗ್ರೇಟ್, ಎದ್ಬಿಟ್ಟೆ ನೀನು 5 ಗಂಟೆಗೆ, ನೀನು ಇದನ್ನೇ ಸಾಧಿಸಿದ್ಯಾ ಅಂದ್ರೆ ಮುಂದೇನೋ ಸಾಧಿಸ್ತೀಯಾ ಅಂತ ಎನ್ಕರೇಜ್ ಮಾಡುತ್ತೆ. ಹಾಗಾಗಿ ಅವನ ಕಂಫರ್ಟ್ ಝೋನ್ ಇಂದ ಆಚೆ ಬರೋದು ಒಂದು ಮೊದಲ ಪ್ರಯತ್ನ ಆಗೋ ಹೆಚ್ಚೆ. ಸೊ ಮೊದಲನೇ ದಿನ ಓಡ್ತಾನೆ, 2ನೇ ದಿನ ಓಡ್ತಾನೆ, 3ನೇ ದಿನ ತುಂಬಾ ಚಳಿ ಹೊರಗಡೆ, ಚೂರ್ ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ. ಮಲಗ್ತು ಅಂದ್ರೆ ತಿರ್ಗಾ ನೆಕ್ಸ್ಟ್ ಡೇ ಕಷ್ಟ, ಇನ್ನ ಅದೊಂದು ಎಕ್ಸ್ಕ್ಯೂಸ್ ಬರುತ್ತೆ. ಅನುಭವ ಆಗಿರುತ್ತೆ ನಮ್ಗೆಲ್ಲ. ನೆಕ್ಸ್ಟ್ ಡೇಗೆ ಮತ್ತೆ ಮೊದಲಿಂದ ಶುರು ಮಾಡ್ಬೇಕಾಗತ್ತೆ. ಅಷ್ಟೊತ್ತಿಗೆ ನಮ್ಮ ಮೊಮೆಂಟಮ್, ಆವೇಗ ತುಂಡರಿಸ್ಬಿಟ್ಟಿರತ್ತೆ. ಮತ್ತೆ ಮೋಟಿವೇಶನ್ ಬೇಕು, ಮತ್ತೆ ಒಂದು ಪ್ರಯತ್ನ ಬೇಕು. ತುಂಬಾ ಕಷ್ಟ ಅದು. ಹಾಗೆ ಯಾವುದೇ ಕೆಲಸದಲ್ಲೂ ನಾವು ಪ್ರಯತ್ನನ, ಕಂಟಿನ್ಯೂಟಿ ನಾವು ಮೇಂಟೈನ್ ಮಾಡಿದ್ರೆ, ಆ ಮೊಮೆಂಟಮ್ನ ಇಟ್ಕೊಂಡ್ರೆ, ಏನೋ ಹೇಳ್ತಾರಲ್ಲ, ಹದ ಇರೋ ತಟ್ಟುಬಿಡಿ ಅಥವಾ ಬಿಸಿ ಇರುವ ಕಬ್ಬಣನ ತಟ್ಟಬೇಕು. ಆ ಬಿಸಿನ ಮೇಂಟೈನ್ ಮಾಡಬೇಕು. ಅವಾಗಲೇ ನಮ್ಮ ಏನು ಕಬ್ಬಣ ಅನ್ನೋ ನಮ್ಮ ಮನಸ್ಸನ್ನ ಯಾವ ರೀತಿ ಬೇಕಾದ್ರೂ ಹದಗೊಳಿಸ್ಬೋದು. ಅದನ್ನ ಕತ್ತಿಯನ್ನಾಗಿ ಶಾರ್ಪನ್ನಾಗಿ ಆದರೂ ಮಾಡ್ಕೋಬಹುದು, ಅಥವಾ ಸುತ್ತಿಗೆಯನ್ನಾಗಿ ಹೊಡೆದಕ್ಕಾದ್ರೂ ಉಪಯೋಗಿಸ್ಕೋಬಹುದು. ಆ ಒಂದು ಶಕ್ತಿ ಆ ಮೊಮೆಂಟಮ್ಗೆ, ಆ ಬಿಸಿ ಇರುವ ಮನದಲ್ಲಿ ಇರುತ್ತೆ. ಅದರಿಂದ ಇನ್ನೊಂದೇನಪ್ಪ ಆಗತ್ತೆ ಅಂದ್ರೆ, ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಜನಗಳು ನಮ್ಗೆ ಸಹಾಯ ಮಾಡಕ್ ಶುರು ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ, ಏನೋ ಪ್ರಯತ್ನದಲ್ಲಿ ಇರ್ತೀವಿ, ಯಾರೋ ಒಬ್ರು ಬಂದು ದುಡ್ಡು ಕೊಟ್ಬಿಡ್ತಾರೆ, ಯಾರೋ ಒಬ್ರು ಒಂದು ಗೈಡ್ ಮಾಡ್ಬಿಡ್ತಾರೆ, ಯಾರೋ ಒಬ್ರು ಒಂದು ಸೈಟ್ ತೋರಿಸ್ಬಿಡ್ತಾರೆ, ಯಾರೋ ಒಬ್ರು ಮಾರ್ಗದರ್ಶನ ಮಾಡ್ಬಿಡ್ತಾರೆ. ಇಲ್ಲ, ನಾನು ಇದನ್ನ ಈಚೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಾಗ ಮಾನಸಿಕ ಸ್ಥಿತಿಲಿ ಯಾರೋ ಒಬ್ರು, ಯಾವ್ದೋ ಒಂದು ಒಳ್ಳೆ ವಿಡಿಯೋ ಸಿಕ್ಬಿಡುತ್ತೆ ಯೂಟ್ಯೂಬ್ ಎಲ್ಲೋ ಮತ್ತೊಂದೆಲ್ಲೋ, ಯಾರೋ ಒಬ್ರು ಕೋಚ್ ಸಿಕ್ಬಿಡ್ಬೋದು. ಯಾ ಇದೆಲ್ಲ ಅನುಭವಗಳಾಗಿರುತ್ತೆ. ಸೊ ಹಾಗಾಗಿ ಊಹೆಗೆ ನಿಲುಕದೇ ಇರುವಂತಹ ಸಂದರ್ಭಗಳು, ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ನಮ್ಮ ಗುರಿಯ ಕಡೆಗೆ ಹೋಗೋದಿಕ್ಕೆ. ಓಕೆ, ಕ್ಲಿಯರ್? ಯಾ. ನೆಕ್ಸ್ಟ್ ಇಸ್ ಬಿ ವಿಲ್ಲಿಂಗ್ ಟು ಸ್ಟಾರ್ಟ್ ವಿತೌಟ್ ಸೀಯಿಂಗ್ ದಿ ಹೋಲ್ ಪಾತ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಪೂರ್ತಿ ಪಾತ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು, ಬಿಸ್ನೆಸ್ ನನಗೆ 10 ಕೋಟಿ ಸಂಪಾದಿಸ್ಬೇಕು ಅಂತ ಗೊತ್ತು. ಬಟ್ ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ, 10 ಕೋಟಿ, ಎಷ್ಟು ವರ್ಷದಲ್ಲಿ ನಾನು ಸಂಪಾದಿಸ್ತೀನಿ, ಏನ್ ಸ್ಟ್ರಾಟಜಿನ ಅಪ್ಲೈ ಮಾಡ್ತೀನಿ, ಏನ್ ಟೆಕ್ನಾಲಜಿನ ಅಳವಡಿಸ್ಕೊಂತೀನಿ, ಯಾವ್ಯಾವ ಜನರ ಸಹಾಯ, ಯಾವ್ಯಾವ ಸಂಘ ಸಂಸ್ಥೆಗಳ ಸಹಾಯ ನಾನು ಪಡ್ಕೋತೀನಿ ಅಂತನೋ. ಸಂಬಂಧಕ್ಕೆ ಬಂದ್ರೆ ಯಾವ ರೀತಿ ನಾನು ನನ್ನ ಆ, ಗಂಡ ಅಥವಾ ಆ, ಹೆಂಡತಿ ಜೊತೆ ಒಂದು ಸುಖಮಯವಾದಂತಹ, ಸಂತೋಷಕರವಾದಂತಹ, ಆ, ಶಾಂತಿಯುತವಾದಂತಹ, ಸೌಹಾರ್ದತೆಯಾದಂತಹ ಜೀವನ ಸಾಧಿಸ್ತೀನಿ. ಅವಾಗ ನಾನು ಏನ್ ಮಾಡ್ತೀನಿ, ಅದು ಮಾಡೋದಕ್ಕೆ ನಾನು ಈ ಸ್ಟೆಪ್ ಮಾಡ್ತೀನಿ. ಫಸ್ಟ್ ಮಾತಾಡಿಸ್ತೀನಿ, ಫಸ್ಟ್ ಕ್ಷಮಿಸ್ತೀನಿ, ನಾನು ಕ್ಷಮೆ ಕೇಳ್ತೀನಿ, ಅವ್ರ ಪ್ರತಿದಿನಿತ್ಯ ಆ ವಿಶ್ ಮಾಡ್ತೀನಿ, ಬೇಕು ಬೇಡಗಳನ್ನ ಕೇಳ್ತೀನಿ, ಅವ್ರು ಯಾವ ರೀತಿ ಫೀಲ್ ಆಗ್ತಿದ್ದಾರೆ ಅದನ್ನ ನಾನು ವಿಚಾರಿಸ್ತೀನಿ. ನಾನು ಫೀಲ್ ಆಗೋದಿಲ್ಲ, ಅವ್ರಿಗೇನು ಅನ್ನಿಸ್ತಾ ಇದೆ ನನ್ನ ಒಂದು ಸ್ವಭಾವ ಅನ್ನೋದು ಕೇಳ್ತೀನಿ. ಈ ತರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನೆಲ್ಲ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಗುರಿ ಗೊತ್ತಿರಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ. ಇನ್ ಬಿಟ್ವೀನ್ ಏನು ಅಬ್ಸ್ಟಕಲ್ಸ್ ಬರುತ್ತೆ ಅದನ್ನ ಹೇಗೆ ನಿವಾರಿಸ್ತೀನಿ. ಅಷ್ಟೊಂದು ಎಕ್ಸರ್ಸೈಸ್ ಮಾಡ್ಕೊಂಡು ಟೈಮ್ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್. ಫುಲ್ಲು ಪಾತ್ ಗೊತ್ತಿಲ್ಲದೇನೆ ನಾನು ಮೌಂಟ್ ಎವರೆಸ್ಟ್ ಮೇಲೆ ಏನೇನು ಹೋಗುವಾಗ ಮೆಟ್ಲುಗಳಲ್ಲಿ ಏನೇನು ಅಡೆತಡೆಗಳು ಸಿಗುತ್ತೆ ಗೊತ್ತಿಲ್ಲದೇನೆ ಮೊದಲು ಸ್ಟೆಪ್ ಇಟ್ಬಿಡಿ, ಆಮೇಲೆ ಸಿಗ್ತಾ ಹೋಗುತ್ತೆ, ಆಮೇಲೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಟೇಕ್ ದಟ್ ಫಸ್ಟ್ ಸ್ಟೆಪ್ ಇನ್ ಫೇತ್, ನಂಬಿಕೆಯಿಂದ
ಇಟ್ಬಿಡಿ. ಯು ಡೋಂಟ್ ಹ್ಯಾವ್ ಟು ಸಿ ದ ಹೋಲ್ ಸ್ಟೇರ್ ಕೇಸ್. ಸಂಪೂರ್ಣ ಸ್ಟೇರ್ ಕೇಸ್ ಬೆಟ್ಟದ ಮೇಲೆ ಶ್ರವಣ ಬೆಳಗೊಳ ಮತ್ತೊಂದಿರ್ಬೋದು. ಬೇಕಾಗಿಲ್ಲ. ಇನ್ ಬಿಟ್ವೀನ್ ನಿಮ್ಗೆ ನಮಗೆ ನೀರು ಸಿಗುತ್ತಾ, ಅಲ್ಲಲ್ಲಿ ಆ ಛತ್ರಿ ಅಥವಾ ಶೇಡ್ ಇದೆಯಾ ಕೂತ್ಕೊಳ್ಳೋಕೆ, ನೆರಳಿಗೆ ಆಯಾಸ ಆದಾಗ, ನಾಟ್ ನೆಸರಿ. ಅದೆಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೋಬೇಡಿ. ಜಸ್ಟ್ ಟೇಕ್ ದ ಫಸ್ಟ್ ಸ್ಟೆಪ್. ಒಂದ್ ಸ್ಟೆಪ್ ತಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಅದೇ ಹೋಗ್ತಾ ಕರ್ಕೊಂಡು ಹೋಗುತ್ತೆ ನಮಗೆ ನಮ್ಮ ಗುರಿಯ ಕಡೆಗೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹೇಳ್ತಾರೆ. ಅಮೆರಿಕಾದಲ್ಲಿ ಅವರೊಬ್ರು ಸಿವಿಲ್ ರೈಟ್ ಲೀಡರ್ ಆಗ್ತಾರೆ. ಅವರಿಂದ ಬಹಳಷ್ಟು ಬದಲಾವಣೆಗಳಾಗತ್ತೆ ಅಮೆರಿಕಾದಲ್ಲಿ. ಈ ಭೇದ ಭಾವ, ಆಮ್, ಈ ವರ್ಣ ಭೇದ ಇದೆಲ್ಲ ನಿಲ್ಲುತ್ತೆ. ಅವ್ರಿಗೊಂದು ಸಮಾನವಾದಂತಹ, ಯಾರು ಈಗ ಆಫ್ರಿಕಾ ಜನರಲ್ಲಿ ಏನು ಇದ್ರು, ಆ ಆ, ಏನೋ ಕೆಲಸ ಮಾಡಕ್ಕೆ ಅಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು ಅವ್ರನ್ನ, ಆ ಸಿವಿಲ್ ರೈಟ್ಸ್ ಅವ್ರಿಗೂ ಕೂಡ ಸಮಾನವಾದ ಅವಕಾಶ ಕೊಡೋದಕ್ಕೆ ಹೋರಾಟ ಮಾಡಿರುವಂತಹ ಮಹಾನ್ ವ್ಯಕ್ತಿ ಅವರು. ಮತ್ತೆ ನಾಲ್ಕನೇದು, ಕೀಪ್ ಲರ್ನಿಂಗ್ ಅಂಡ್ ಪಾತ್ ವಿಲ್ ಅಪಿಯರ್. ಕಲಿತಾ ಇರಿ. ಜ್ಞಾನ ಅದೇನೇ ಇರಬಹುದು, ಏನೇ ಇರಬಹುದು, ಕಲಿತಾ ಇರಿ. ನಾವೀಗ ಕೆಲಸ ಸಂಪಾದನೆ ಮಾಡ್ಬೇಕು ಅಂದ್ರೆ ಅದಕ್ಕೇನೇನು ಬೇಕು ಜ್ಞಾನ ಸಂಪಾದಿಸೋಕೆ. ಆ ಒಂದು ಹೊಸ ಪೊಸಿಷನ್ಗೆ ಏನ್ ಡಿಮ್ಯಾಂಡ್ ಮಾಡುತ್ತೆ ನನ್ನಿಂದ, ಒಂದು ಕ್ವಾಲಿಫಿಕೇಶನ್, ಒಂದು ಸ್ಕಿಲ್ ಸೆಟ್ನ, ಅದನ್ನ ನಾವು ಪಡ್ಕೋಬೇಕು. ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಕಸ್ಟಮರ್ ಸಪೋರ್ಟ್ ಸ್ಕಿಲ್ ಸೆಟ್ ಇರ್ಬೋದು, ಅಥವಾ ಕನ್ವಿನ್ಸಿಂಗ್ ಸ್ಕಿಲ್ ಇರ್ಬೋದು, ನೆಗೋಷಿಯೇಷನ್ ಸ್ಕಿಲ್ ಇರ್ಬೋದು, ಅಥವಾ ಪ್ರೆಸೆಂಟೇಷನ್ ಸ್ಕಿಲ್ ಇರ್ಬೋದು, ಅಥವಾ ಸಂಬಂಧಕ್ಕೆ ಬಂದ್ರೆ ಕ್ಷಮೆ ಮಾಡೋ ಅಂತಹ ಗುಣ ಇರಬಹುದು, ಕ್ಷಮಿಸೋ ಅಂತ ಗುಣ ಇರಬಹುದು, ಪ್ರೀತಿಸೋ ಅಂತ ಗುಣ ಇರಬಹುದು. ಬಿಸ್ನೆಸ್ಗೆ ಬಂದ್ರೆ ಯಾ ಆ ಒಂದು ಒಂದು ಸ್ಟೆಪ್ ತಗೊಂಡು ನನಗೆ ಬೇರೆ ಬೇರೆ ಅಪರ್ಚುನಿಟಿ ಎಲ್ಲಿದೆ, ಇಲ್ಲಿ ನಾನು ಇನ್ವೆಸ್ಟ್ ಮಾಡ್ಲಾ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಾ, ಒಂದು ಆ ಆಯಕಟ್ಟ ಜಾಗ ಇದೆ, ಒಳ್ಳೆ ಜಾಗ, ಅಲ್ಲಿ ಬಿಸ್ನೆಸ್ ನಾನು ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಆ, ಲಾಭ ಬರಬಹುದು, ಅಥವಾ ಜನರಿಗೆ ರೀಚ್ ಆಗ್ಬಹುದು, ಅಥವಾ ನಾನು ಕೋಚಿಂಗ್ ಶುರು ಮಾಡಿದ್ರೆ ಇವತ್ತೇ ಒಂದು ಒಂದು ವಿಡಿಯೋನ ಜನರಿಗೆ ಬೇಕಾಗುವಂತಹ ಒಂದು ಫ್ರೀ ಆಗಿರೋ ಒಂದು ವಿಡಿಯೋನ ತಲುಪಿಸುವಂಥದ್ದು, ಅಥವಾ ಒಂದು ಮೆಸೇಜ್ ಕೊಡುವಂಥದ್ದು. ಇದನ್ನ ಮಾಡುವಾಗ ಅದಕ್ಕೆ ಬೇಕಾಗಿರುವಂತಹ ಚಿಕ್ಕ ಸ್ಕಿಲ್ ಅಥವಾ ಕುಶಲತೆಯನ್ನ ಸಂಪಾದನೆ ಮಾಡ್ಕೋಬಹುದು ಬೇಕಾಗತ್ತೆ. ವೆನ್ ವಿ ಆರ್ ಇನ್ ದ ಪ್ರಾಸೆಸ್, ಆಟೋಮೆಟಿಕಲಿ ಇಟ್ ಹ್ಯಾಕರ್ಸ್ ಟು ಅಸ್, ಇಟ್ ಹ್ಯಾಪನ್ಸ್ ಟು ಅಸ್. ನಾನು ಕಲಿಬೇಕು ಅಂತ ಹೇಳಿ ಬರುತ್ತೆ, ಕಲಿತಾ ಹೋಗ್ತೇವೆ. ಅದಕ್ಕೆ ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗತ್ತೆ. ಅದ್ರ ಪ್ರಕಾರ ನಮಗೆ ಕೆಲಸ ಮಾಡಿಸುತ್ತೆ. ಗಮನಿಸಿರ್ಬೋದು ನಾವು, ಯಾವುದೇ ಒಂದು ಕೆಲಸ ನಾವು ಮಾಡ್ಬೇಕಾದಾಗ ಎಲ್ಲಿಂದಲೂ ಒಂದು ಸಹಾಯ ಬಂದ್ಬಿಟ್ಟಿರುತ್ತೆ ಯಾವಾಗಲೂ. ಆಕ್ಚುಲಿ ಅದು ಆಗಿಲ್ಲ. ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದನ್ನ ಗಮನಿಸಿರುತ್ತೆ ಆಕ್ಟಿವೇಟ್ ಆದಾಗ. ಅದಕ್ಕೂ ಮುಂಚೆ ಆ ಅವಕಾಶಗಳ ಒಂದು ಬಾಗಿಲು ಇರುತ್ತೆ, ಅದನ್ನ ನಾವು ನೋಡಿರಲ್ಲ ಅಷ್ಟೇ. ನಾವು ಗುರಿಯ ಕಡೆ ಗಮನ ಇಟ್ಟು ಕಾನ್ಶಿಯಸ್ ಆಗಿ ಅದ್ರ ಕೆಲಸ ಮಾಡ್ತಾ ಇರ್ತೀವಿ, ನಾವು ಪರಿಶ್ರಮ ಆಗ್ತಾ ಇದ್ದೀವಿ, ಅವ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಸುತ್ತಮುತ್ತ ಇರುವಂತಹ ಆಲ್ರೆಡಿ ಇರುತ್ತೆ. ಈಗ ಅದು ಕಾಣಿಸಕ್ ಶುರು ಆಗುತ್ತೆ. ಸಹಾಯ ಮಾಡೋ ಜನ ಇರ್ಬೋದು, ಒಂದು ಅವಕಾಶ ಇರ್ಬೋದು, ನಮ್ಮ ಒಂದು ಪ್ರತಿಭೆನ ತೋರ್ಸಕ್ಕೆ, ನಮ್ಮ ಒಂದು ಆ ಸಮಸ್ಯೆಯಿಂದ ಈಚೆ ಬರೋಕ್ಕೆ ಒಂದು ಸಂದರ್ಭನ ಸೃಷ್ಟಿಯಾಗಿರ್ತದೆ. ಅದನ್ನ ಬಳಸ್ಕೊಳ್ಳೋಕೆ ನಮಗೆ ಒಂದು ಆ ಸುವರ್ಣಾವಕಾಶನ ಒದಗಿಸ್ಕೊಟ್ಬಿಟ್ಟೇ ಇರುತ್ತೆ. ಅದಕ್ಕೆ ಮುಂಚೆ ನಮ್ಗೆ ಗಮನಿಸಿರಲ್ಲ, ಈ ಗಮನಿಸಕ್ಕೆ ಶುರು ಆಗಿರುತ್ತೆ ನಮ್ಮ ಕಾನ್ಶಿಯಸ್ ಮೈಂಡು. ಹಾಗಾಗಿ ಅದನ್ನ ಬಳಸ್ಕೊಂತೀವಿ. ಬಳಸ್ಕೊಂಡು ಅದರಿಂದ ಏನು ಒಂದು ಮೊಮೆಂಟಮ್ ನಾವು ಮೇಂಟೈನ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಗೆಲುವುಗಳನ್ನ ಸಾಧಿಸ್ತೀವಿ. ಅದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಹೆಚ್ಚಾದಾಗ ನಾವು ಹೆಚ್ಚು ಹೆಚ್ಚು ಪ್ರಯತ್ನ ಮಾಡ್ತೀವಿ. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇದ್ದಾಗ ಹೆಚ್ಚು ಹೆಚ್ಚು ಮತ್ತೆ ಸಕ್ಸಸ್ ಆಗ್ತಿದೀವಲ್ಲ, ನಮ್ಮ ಡೋಪಮಿನ್ ಸಿಗುತ್ತೆ. ಆ ಖುಷಿನಲ್ಲಿ ಮೋಟಿವೇಟ್ ಆಗ್ತೀವಿ, ಮತ್ತೆ ಬೇರೆ ಬೇರೆ ಪ್ರಯತ್ನಗಳು ಮಾಡ್ತೀವಿ. ಬೇರೆ ಬೇರೆ ಅವಕಾಶಗಳು, ಬೇರೆ ಬೇರೆ ಜನ ಸಹಾಯ ಮಾಡೋರು ಸಿಗ್ತಾ ಹೋಗ್ತಾರೆ. ಹಾಗಾಗಿ ಕೊನೆಯ ದಿನ ನಾವು ನಮ್ಮ ಗುರಿನ ತಲುಪಿರ್ತೀವಿ. ಕ್ಲಿಯರ್ ಫ್ರೆಂಡ್ಸ್? ಕ್ವಿಕ್ ಆಗಿ, ತುಂಬಾ ಚಿಕ್ಕದಾಗಿ ಮತ್ತೆ ಚೊಕ್ಕದಾಗಿದೆ. ನಾವು ಇವತ್ತು ಯಾವತ್ತು ಗುರಿಯ ಕಡೆಗೆ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರಬೇಕು, ಮತ್ತೆ ಕಾನ್ಶಿಯಸ್ ಆಗಿ ನೋಡ್ತಾ ಇರಬೇಕು. ಇವತ್ತಿನ ಚಟುವಟಿಕೆ ಏನಂದ್ರೆ, ಇಷ್ಟ ದಿನ ನಾನು ನೋಡ್ತಾ ಇರುವಂತಹ ಒಂದು ಅಂಶ ನನ್ನ ಹತ್ರನೇ ಇದೆ ಸುತ್ತಮುತ್ತ ಮಾಡುವಂಥದ್ದು. ನಾನು ಆಕ್ಷನ್ ನ ಸ್ಟೆಪ್ ನ ತಗೊಂಡ್ರೆ ನನ್ನ ಗುರಿಯ ಕಡೆಗೆ ನನ್ನನ್ನ ಬೇಗ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಅಂಶ ನಾವು ಗಮನಿಸ್ಬೇಕು ಕಾನ್ಶಿಯಸ್ ಆಗಿ ಇವತ್ತು, ಮತ್ತು ಅದನ್ನ ಮಾಡ್ಬೇಕು. ಓಕೆ, ಕ್ಲಿಯರ್?
We'll go to next. Can somebody respond? ವಾಯ್ಸ್ ಬ್ರೇಕ್ ಆಯ್ತು ಸರ್, ನೆಟ್ವರ್ಕ್ ಏನೋ ಇಶ್ಯೂ ಇದೆ. ಕ್ಲಿಯರ್ ಸರ್. ಓ, ಅಷ್ಟು ನಾನು ಮಾತಾಡಿದ್ ಕೇಳಿಸಿಲ್ವಾ? ಕೇಳಿಸ್ತು ಸರ್. ಈಗ ಬ್ರೇಕ್ ಆಯ್ತಾ? ಹಾ ಓಕೆ. ಸರ್, ಈಗ ಬ್ರೇಕ್ ಆಯ್ತು. ಓಕೆ, ದೆನ್ ಫೈನ್. ಲೆಟ್ಸ್ ಗೋ ಟು ಏನ್ ಮಾಡೋಣ ಈಗ? ವಾರಿಯರ್ಸ್ ಡಿಕ್ಲರೇಷನ್ ಮಾಡೋಣವಾ? ಯೋಧರ ಘೋಷಣೆ. ಆರ್ ಯು ರೆಡಿ? ಎಸ್ ಸರ್. Okay, I'm going to share my screen. One second. Yeah. ಎಲ್ಲರೂ ಓಪನ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಹತ್ರ ಏನಿದೆ ಅದನ್ನ. ಯೋಧರ ದೃಢೀಕರಣ, ಏನಂತೀವಿ, ವಾರಿಯರ್ ಡಿಕ್ಲರೇಷನ್, ಸೊ ದಟ್ ಓದೋದಕ್ಕೆ ಈಸಿ ಆಗುತ್ತೆ. ಸೊ ಯಾ ಕಾಣ್ತಾ ಇದೆಯಲ್ಲ? Is it visible? Let's start. ಕಾಣಿಸ್ತಿದೆ ಸರ್. Okay, thank you. Let's start. 1, 2, 3, go. ನಾನು ಒಬ್ಬ ಯೋಧ. ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಏನ್ ನಡೆದರೂ ಸಹ ಯಶಸ್ಸನ್ನು ಸಾಧಿಸ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ. ನಾನು ಮಾಡ್ತೀನಿ, ಇಲ್ಲ ಮಾಡಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಥ್ಯಾಂಕ್ ಯು. ಎಲ್ಲರೂ ಯೋಧರೇ, ನಾವೆಲ್ಲ ಯೋಧರೇ. ಓಕೆ, ಈಗ ಸಿಗ್ನೇಚರ್ ಸ್ಟೆಪ್. ರೆಡಿ, ಸ್ಟಡಿ. 1, 2, 3, ಗೋ. 2, 3. ನಾನು ಅಪರಿಮಿತ. 1, 2, 3. ನಾನು ಅಪರಿಮಿತ. 1, 2, 3. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತನೇ. ಲಿಮಿಟ್ಲೆಸ್ ಪೊಟೆನ್ಷಿಯಲ್ ಅಥವಾ ಸಾಮರ್ಥ್ಯ ನನ್ನಲ್ಲಿದೆ, ನಿಮ್ಮಲ್ಲಿದೆ, ಎಲ್ಲರಲ್ಲಿದೆ. ಅದನ್ನ ಅನಾವರಣಗೊಳಿಸಿ ನಾವು ಮುಂದಕ್ಕೆ ಹೋಗೋಣ. ಓಕೆ, I'm going to stop screen now. Yeah, we'll take one pic.
ಓಕೆ, ಥ್ಯಾಂಕ್ ಯು. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನುಗಳು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಉಸಿರನ್ನು ಗಮನಿಸಿ. ಅದು ಉಸಿರಾಟ ದೀರ್ಘವಾಗಿಯೂ ನಿಧಾನವಾಗಿಯೂ ಇರಲಿ. ಸರಿಯಾದ ಉಸಿರಾಟ ಕ್ರಮ ಯಾವುದು ಅಂತ ಹೇಳಿದ್ರೆ, ನಾವು ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡಾಗ ನಮ್ಮ ನಾಭಿ ಅಥವಾ ಬೆಲ್ಲಿ ಮುಂದೆ ಬರಬೇಕು. ಅದರ ಅರ್ಥ ನಾವು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ. ಉಸಿರನ್ನು ಬಿಟ್ಟಾಗ ನಾಭಿ ಒಳಗಡೆ ಹೋಗ್ಬೇಕು. ಸೊ ಯಾವುದೇ ಸರಿಯಾದ ಉಸಿರಾಟದ ಕ್ರಮ ಇದೇ ಇರುತ್ತೆ. ಇದರ್ಥ ಮೆಡಿಟೇಷನ್ ಮಾಡುವಾಗ ಮಾತ್ರ ಇದು ಮಾಡಬೇಕು ಅಂತಿಲ್ಲ. ಯಾವಾಗಲೂ ನಾವು ಕಾನ್ಶಿಯಸ್ ಬ್ರೀತಿಂಗ್ ಮಾಡುವಾಗ ಪ್ರತಿಯೊಂದು ಉಸಿರನ್ನು ಹೊಟ್ಟೆವರೆಗೂ ತೆಗೆದುಕೊಂಡು ಹೋದಾಗ ಅದರ ಲಾಭಗಳು ಅನೇಕ ರೀತಿಯದ್ದಾಗಿರುತ್ತೆ. ಅದನ್ನ ಮುಂದೆ ಒಂದಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರಿಂದ ಕಾನ್ಶಿಯಸ್ ಬ್ರೀತಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಉಸಿರು ಹೊಟ್ಟೆಯನ್ನು ಮುಟ್ಟಿ ನಂತರ ಹೊರಗಡೆ ಬರುವಾಗ ಶ್ವಾಸ ಹೊಟ್ಟೆ ಒಳಗಡೆ ಹೋಗ್ತಿದೆ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಒಂದು ಕೈ ಇಟ್ಕೊಂಡು ಚೆಕ್ ಮಾಡ್ಕೋಬಹುದು. ಈಗ ಧ್ಯಾನವನ್ನು ಶುರು ಮಾಡೋಣ. ಬ್ರೀತಿಂಗ್ ಟೆಕ್ನಿಕ್. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, inhale, exhale, 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 inhale, hold. 1, 2, 3, 4, 5, 6, 7, 8, 9, 10. Release. Exhale. Inhale. Hold. 1, 2,
ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, 11, 12. Release. Exhale. Inhale. Hold. 1, 2, 3, 4, 5, 6, 7, 8, 9, 10, 11, 12, 13, 14, 15. Release. Exhale. Inhale. Exhale. Inhale. Exhale. Inhale. Exhale. Inhale. Exhale. ಈಗ ನಿಮ್ಮ ಜೀವನದಲ್ಲಿ ನಡೆದ 3 ಮುಖ್ಯ ಘಟನೆಗಳಿಗೆ ಧನ್ಯವಾದಗಳನ್ನು ತಿಳಿಸುವ ಸಮಯ. ಈ ಘಟನೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು, ಜೀವನದಲ್ಲಿ ತಿರುವುಗಳನ್ನು, ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಟ್ಟಿರುವಂತಹ ಈ ಘಟನೆಗಳಿಗೆ ಕೃತಜ್ಞತೆಯನ್ನು ತಿಳಿಸಿ. ಮೊಟ್ಟ ಮೊದಲನೆಯ ಘಟನೆಯನ್ನು ಕಲ್ಪಿಸಿಕೊಳ್ಳಿ. ಈ ಒಂದು ಘಟನೆ ಹಳೆಯದ್ದಿರಬಹುದು, ಇತ್ತೀಚೆಗೆ ನಡೆಯುತ್ತಿರಬಹುದು, ಸಣ್ಣದಿದ್ದಿರಬಹುದು, ದೊಡ್ಡದಿದ್ದಿರಬಹುದು. ಈ ಒಂದು ಘಟನೆಯು ನಿಮ್ಮ ಜೀವನದಲ್ಲಿ ತಂದಂತಹ ಅಮೂಲ್ಯವಾದ ಬದಲಾವಣೆಯನ್ನು ಗಮನಿಸಿ. ಮತ್ತು ಈ ಘಟನೆ ನಡೆಯುವಾಗ ನಿಮ್ಮ ಸುತ್ತಮುತ್ತ ಇರುವಂತಹ ಒಂದು ಪರಿಸರವನ್ನು ಮರುಸೃಷ್ಟಿಸಿಕೊಳ್ಳಿ ಮತ್ತು ನಿಮ್ಮ ಒಂದು ಕಣ್ಣ ಮುಂದೆ ಇದನ್ನು ತಂದುಕೊಳ್ಳಿ. ಈ ಘಟನೆಗೆ ನಿಮ್ಮ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಈ ಘಟನೆ ನಡೆಯುವಾಗ ನೀವು ಏನನ್ನು ನೋಡಿದ್ದೀರೋ, ಏನನ್ನು ಅನುಭವಿಸಿದ್ದೀರೋ ಅದನ್ನು ಮತ್ತೊಮ್ಮೆ ಅನುಭವಿಸಿ. ಈಗ ಎರಡನೇ ಘಟನೆಯನ್ನು ನೆನೆಸಿಕೊಳ್ಳುವ ಸಮಯ. ಈ ಘಟನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿ, ಶಕ್ತಿ, ವಸ್ತು, ವಿಷಯಗಳನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಕಲ್ಪಿಸಿಕೊಂಡು ಮತ್ತೊಮ್ಮೆ ಅವರಿಗೆ ನಮ್ಮ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸಿ. ಈ ಒಂದು ಘಟನೆ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಬಲವಾದಂತಹ ಬದಲಾವಣೆಯನ್ನು ತಂದಿತ್ತು. ಇದರಿಂದ ನಮಗೆ ಅತ್ಯಂತ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಲಭಿಸಿತ್ತು. ಈ ಒಂದು ಸಾಧನೆ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮವಿಶ್ವಾಸವನ್ನು ನೆನೆಸಿಕೊಂಡಾಗಲೆಲ್ಲ ಹೆಚ್ಚಲು ಕಾರಣವಾಗಿರುವ ಈ ಒಂದು ಪ್ರಮುಖವಾದ ಘಟನೆಯನ್ನು ನೆನಪಿಸಿಕೊಂಡು ಅನುಭವಿಸಿ. ಈಗ ಮೂರನೇ ಮುಖ್ಯ ಘಟನೆಯನ್ನು ನೆನೆಸಿಕೊಳ್ಳುವ ಸಮಯ.
ಈ ಘಟನೆಯಿಂದ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಬದಲಾವಣೆಯೊಂದನ್ನು ನಾವು ಆಗಿರುವುದನ್ನು ಗಮನಿಸಬಹುದು ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಕ್ಕೆ ಕಾರಣವಾಗಿರುವಂತಹ ಈ ಒಂದು ಅದ್ಭುತವಾದ ಒಂದು ಘಟನೆಯನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಆ ದೃಶ್ಯಗಳನ್ನು ಮರುಸೃಷ್ಟಿಸಿಕೊಂಡು ಈಗ ಈ ಸಂದರ್ಭದಲ್ಲಿ ಅದನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಂಡು ಪ್ರತಿಯೊಂದು ವಿವರವಾದಂತಹ ಚಿತ್ರಣವನ್ನು ಮತ್ತೊಮ್ಮೆ ಗಮನಿಸಿ ಮತ್ತು ಅದರಿಂದ ಉಂಟಾಗುವ ಆನಂದವನ್ನು ಅನುಭವಿಸಿ. ನೀವು ಈ ಸಾಧನೆಯನ್ನು ಮಾಡಿರುವ ಅತ್ಯಂತ ಸಾಮರ್ಥ್ಯವನ್ನು ಉಳ್ಳವರಾಗಿದ್ದು, ಈ ಒಂದು ಸಾಧನೆಗಳಿಂದ ಈ ಒಂದು ಘಟನೆಗಳಲ್ಲಿ ನಿಮ್ಮ ಒಂದು ಕೊಡುಗೆ ಏನಿದೆ ಅದರಿಂದ ನೀವು ಈ ಮಟ್ಟಕ್ಕೆ ಬಂದಿರುವುದರಿಂದ ಈ ಪ್ರಮುಖ ಘಟನೆಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸಿ.